ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಟೊಮೆಟೊ ಹಣ್ಣಿನ ಚಟ್ನಿ. ನೀವು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿರ್ತೀರಿ, ಪುಟಾಣಿ ಚಟ್ನಿ ಮಾಡಿರ್ತೀರಿ, ಎಲ್ಲ ಥರ ನೀವು ಚಟ್ನಿನ ಮಾಡ್ಕೊಂಡಿರ್ತೀರಿ. ಒಂದು ಸರಿ ಈ ಟೊಮೆಟೊ ಹಣ್ಣಿನ ಚಟ್ನಿ ಮಾಡ್ಕೊಂಡು ನೋಡ್ರಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ರೊಟ್ಟಿ, ಚಪಾತಿ, ಪೂರಿ, ಅನ್ನ ಎಲ್ಲದಕ್ಕೂ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಶೇಂಗಾ ಬೀಜ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ತೊಗೊಂಡಿದ್ದೀನಿ ರೀ ಚಟ್ನಿ ಮಾಡೋದಕ್ಕೆ. ಮತ್ತು ಹವಿಜ, ಜೀರಿಗೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಒಂದು ಸಣ್ಣ ಒಂದು ಬಟ್ಲದಷ್ಟು ನಾನು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ ರೀ. ಸಣ್ಣ ಉರಿ ಇಟ್ಕೊಂಡು ಶೇಂಗಾ ಬೀಜ ಹುರ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ನೋಡಿರಿ ಇದು ಟೊಮೆಟೊ ಹಣ್ಣಿನ ಚಟ್ನಿ. ನೀವು ಇದನ್ನು ಸೈಡ್ ಡಿಶ್ ಆಗಿ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಅನ್ನಕ್ಕೆ ನೀವು ಎಲ್ಲದಕ್ಕೂ ಇದನ್ನು ತಿನ್ಬೋದು ನೋಡಿರಿ. ತುಂಬ ರುಚಿಯಾಗಿರುತ್ತೆ. ಎಲ್ಲ ಥರ ಚಟ್ನಿ ಮಾಡ್ಕೊಂಡಿರ್ತೀವಿ. ಅದು ಒಂಥರ ನೀವು ಕೊಬ್ಬರಿ ಚಟ್ನಿ ಅದೆಲ್ಲ ಬೇಜಾರಾದಾಗ ನೀವು ಈ ಥರ ಟೊಮೆಟೊ ಹಣ್ಣಿನ ಚಟ್ನಿ ಮಾಡ್ಕೊಂಡು ನೋಡಿರಿ, ಸಖತ್ತಾಗಿರುತ್ತೆ ನೋಡಿರಿ ರುಚಿ. ಒಂದು ಅರ್ಧ ಚಮಚದಷ್ಟು ನಾನು ಹವಿಜ, ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ರೀ. ಅದನ್ನು ಹುರ್ಕೊಳ್ಳೋಣ. ಈಗ ಹುರಿದು ಘಮ ಬರುತ್ತೆ ನೋಡಿರಿ ವಾಸನೆ. ಇವಾಗ ಹುರಿದಿದೆ, ಅದನ್ನು ತೆಗಿತಾ ಇದ್ದೀನಿ ರೀ ತಟ್ಟೆಗೆ. ಶೇಂಗಾ ಬೀಜ ತೆಗ್ದಿವಲ್ಲ ಅದೇ ತಟ್ಟೆಗೆ ತಗೊಳ್ಳೋಣ. ಇವಾಗ ಈರುಳ್ಳಿ ಹುರ್ಕೊಳ್ಳೋಣ ರೀ. ನಾನು 2 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ, ದೊಡ್ಡ ದೊಡ್ಡ ಪೀಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ರೀ. ಉರಿ ಸಣ್ಣಗೆ ಇಟ್ಕೊಳ್ರಿ. ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೋಬೇಕು. ಹಸಿ ವಾಸನೆ ಹೋಗಬೇಕು, ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು ನೋಡಿ. ಈ ಥರ ಹುರ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಕಾಯಿಸ್ಕೊಂಡು. ಅದಕ್ಕೆ ಈಗ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ರೀ ಖಾರಕ್ಕೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ತುಂಬ ರುಚಿಯಾಗಿರುತ್ತೆ ನೋಡಿರಿ ಟೊಮೆಟೊ ಹಣ್ಣಿನ ಚಟ್ನಿ. ಈ ಥರ ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಜೊತೆಗೆ ಹುರ್ಕೊಳ್ಳೋಣ ರೀ. ನೋಡಿ ಈಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಯಿತು. ಒಂದು ಗಡ್ಡೆ ಬೆಳ್ಳುಳ್ಳಿ ನಾನು ಸೋಸಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ. ಈ ಟೊಮೆಟೊ ಹಣ್ಣಿನ ಚಟ್ನಿಗೆ ಶೇಂಗಾ ಬೀಜ ಮತ್ತು ಇದ್ರ ಹುಣಸೆ ಹಣ್ಣು ಹಾಕ್ಕೋತೀವಲ್ಲ ರೀ, ಹಾಕ್ಕೊಂಡು ರುಬ್ಕೋತೀವಿ. ರುಚಿ ಭಾಳ ಚೆನ್ನಾಗಿರುತ್ತೆ ನೋಡಿರಿ. ಇದು ಸಖತ್ತು ಟೇಸ್ಟ್ ಕೊಡುತ್ತೆ ರೀ ನೋಡಿರಿ. ಈ ಥರ ಹುರ್ಕೊಂಡು ಅದೇ ತಟ್ಟೆಗೆ ತಗೊಳ್ಳೋಣ. ಇವಾಗ ಟೊಮೆಟೊ ಹಣ್ಣನ್ನು ಹುರ್ಕೊಳ್ಳೋಣ ರೀ. ನಾನು 2 ದೊಡ್ಡ ಟೊಮೆಟೊನ ತೊಳೆದ್ಬಿಟ್ಟು ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೊಳ್ಳೋಣ. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ರೀ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೊಳ್ಳಿ. ಟೊಮೆಟೊ ಈ ಥರ ಕಾಯಿಸ್ಕೊಂಡು ಹುರ್ಕೋಬೇಕು ನೋಡಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಕೋತೀನಿ ರೀ ನಾನು. ಈ ಥರ ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೊಂಡು ಒಂದು ಪ್ಲೇಟ್ ಮುಚ್ಕೋತೀನಿ ರೀ. ಈಗ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. 1 ನಿಮಿಷ ಬಿಟ್ಟು ತೆಗೆದು ನೋಡಿ. ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ಕಾಯಿಸ್ಕೊಂಡು ಗ್ಯಾಸ್ನ ಆರಿಸ್ಬಿಟ್ಟು ತಗೊಳ್ಳೋಣ ಈಗ ಒಂದು ತಟ್ಟೆಗೆ. ನೋಡಿ ಟೊಮೆಟೊ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಮೆತ್ತಗಾಗಿದೆ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಇದನ್ನು ತಟ್ಟೆಗೆ ತಗೊಳ್ಳೋಣ. ಇದೆಲ್ಲನೂ ಹುರ್ಕೊಂಡಿವಲ್ರಿ, ತಣ್ಣಗಾಗ್ಬೇಕ್ರಿ. ತಣ್ಣಗಾದ್ಮೇಲೆ ಚಟ್ನಿ ರುಬ್ಕೋಬೇಕು. ಬಿಸಿ ಇದ್ದಾಗ ರುಬ್ಕೋಬೇಡ್ರಿ ನೋಡಿ. ಇವಾಗೆಲ್ಲ ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಇದು ಹುರಿದಿದ್ದೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ ರೀ. ತುಂಬ ಟೇಸ್ಟ್ ಆಗುತ್ತೆ ನೋಡಿರಿ ಟೊಮೆಟೊ ಹಣ್ಣಿನ ಚಟ್ನಿ. ಕೊಬ್ಬರಿ ಚಟ್ನಿ ತಿಂದಿರ್ತೀವಿ ರೀ, ಕೆಂಪು ಚಟ್ನಿ ಎಲ್ಲ ಥರ ಮಾಡ್ಕೋತೀವಿ, ಮತ್ತು ಶೇಂಗಾ ಚಟ್ನಿ ಯಾವುದು ತಿಂದು ಬೇಜಾರಾದಾಗ ಈ ಥರ ಒಂದು ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇನೆ ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ರೀ ನೋಡಿ. ಈಗ ಈ ಥರ ರುಬ್ಕೊಂಡಿದ್ದೀನಿ. ಪೂರಾ ನೈಸ್ ಮಾಡ್ಕೋಬೇಡ್ರಿ, ಒಂದು ಸ್ವಲ್ಪ ತರಿ ತರಿಯಾಗಿರಲಿ. ಪೂರಾ ನೈಸ್ ಆದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ರೀ. ಒಂಚೂರು ತರಿ ತರಿಯಾಗಿದ್ದರೆ ಮಧ್ಯೆ ಮಧ್ಯೆ ಬಾಯಲ್ಲಿ ಶೇಂಗಾ ಬೀಜ ಬರ್ತಿರ್ತಾವಲ್ಲ, ಸಖತ್ತು ಟೇಸ್ಟ್ ಕೊಡುತ್ತೆ ನೋಡಿರಿ ಇದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ರೀ. ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರೀ ಒಗ್ಗರಣೆಗೆ. ಕಾಯಿಸ್ಕೊಂಡು ಗ್ಯಾಸ್ ಆರಿಸ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ರೀ. ಹಿಂಗೆ ಹಾಕ್ಕೊಂಡು
ಕಾಯಿಸ್ಕೊಳ್ರಿ. ಇವಾಗ ಚಟ್ನಿ ರುಬ್ಬಿವೆಲ್ಲ ಒಂದು ಬಟ್ಲಕ್ಕೆ ತಗೊಳ್ಳೋಣ್ರಿ. ಇದು ಉಪ್ಪಿಟ್ಟು ಜೊತೆ ಕೂಡ ಚೆನ್ನಾಗಿರುತ್ತೆ ನೋಡ್ರಿ ತಿನ್ನೋದಕ್ಕೆ. ಇಡ್ಲಿಗೆ, ದೋಸೆಗೆ, ಪೂರಿಗೆ, ಉಪ್ಪಿಟ್ಟು ಜೊತೆ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟ್ ಆಗುತ್ತೆ ನೋಡ್ರಿ. ಇದು ಎಲ್ಲದಕ್ಕೂ ಚಟ್ನಿ ಹೊಂದುತ್ತೆ ನೋಡ್ರಿ ಇದು ಟೊಮೆಟೊ ಹಣ್ಣಿನ ಚಟ್ನಿ. ಇವಾಗ ನೋಡಿ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಟೊಮೆಟೊ ಹಣ್ಣಿನ ಚಟ್ನಿ ಜೊತೆ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೋಡಿ. ನೋಡಿ ಇವಾಗ ಚಟ್ನಿ ಎಲ್ಲ ರೆಡಿ ಆಯ್ತಲ್ರಿ. ಇನ್ನೊಂದು ಬಟ್ಲಕ್ಕೆ ಸರ್ವ್ ಮಾಡ್ತೀನಿ ರೀ. ಟೇಸ್ಟ್ ಮಾಡೋಣ. ಮತ್ತು ನಾನು ಈ ಚಟ್ನಿನ ಗುಂಡ್ಪಂಗ್ಲ ಜೊತೆ ಸರ್ವ್ ಮಾಡಿದ್ದೀನಿ ರೀ. ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ಚಟ್ನಿ. ಒಂದು ಬಟ್ಲಕ್ಕೆ ತೆಗ್ದಿವಲ್ರಿ, ಟೇಸ್ಟ್ ಮಾಡಿ ನೋಡಿ. ಮತ್ತು ನಾನು ಈ ಚಟ್ನಿನ ಗುಂಡ್ಪಂಗ್ಲ ಜೊತೆ ಸರ್ವ್ ಮಾಡೀನಿ ರೀ. ಟೇಸ್ಟ್ ಮಾಡಿ ನೋಡಿಗೆ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.